ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಅವಮಾನ ಆಗ್ತಾ ಇದೆಯಾ? ಕಾನೂನು ಹೋರಾಟಕ್ಕೆ ಸಜ್ಜಾಯಿತು ಧರ್ಮರಾಯ ಸ್ವಾಮಿ ದೇಗುಲ. ಕರಗದ ವಿನ್ಯಾಸಗಳನ್ನ ನಕಲು ಮಾಡುವವರ ವಿರುದ್ಧ ಈಗ ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿದೆ. ಬೆಂಗಳೂರು ಕರಗದ ವಿನ್ಯಾಸವನ್ನ ನಕಲು ಮಾಡಿ ಬೇರೆ ಕರಗಗಳಲ್ಲಿ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂತಹ ಅಸಮಾಧಾನದಿಂದ ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿರೋದು. ಬಾವುಟ, ಛತ್ರಿ, ಕಲಶ ಸೇರಿದಂತೆ ಎಲ್ಲವೂ ಬೆಂಗಳೂರು ಕರಗದ ಮಾದರಿಯಲ್ಲೇ ಬಳಕೆ ಮಾಡಲಾಗ್ತಾ ಇದೆ. ಇದರಿಂದಾಗಿ ಬೆಂಗಳೂರು ಕರಗದ ಪಾವಿತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಆರೋಪಿಸಲಾಗಿದೆ. ಬೇಕಾಬಿಟ್ಟಿ ಕರಗ ಆಚರಣೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದೆ. ಮೆರವಣಿಗೆ, ಉತ್ಸವ, ವೇದಿಕೆಗಳಲ್ಲಿ ಕರಗ ಆಚರಣೆಗೆ ಬ್ರೇಕ್ ಹಾಕೋದಿಕ್ಕೆ ಒತ್ತಾಯವನ್ನ ಮಾಡಲಾಗಿದೆ. ಕರಗ ವಸ್ತುಗಳಿಗೆ ಕಾಪಿರೈಟ್ಸ್ ತರುವ ಬಗ್ಗೆ ಕೂಡ ದೇಗುಲದ ಅರ್ಚಕರು ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ಈ ಜನಗಳನ್ನ ಮೆಚ್ಚೋಕ್ಕೆ ಮತ್ತು ಇವ್ರುಗಳು ಹಣ ಮಾಡೋಕ್ಕೆ ಮತ್ತೊಂದು ಮಾಡೋಕ್ಕೆ ನಮ್ಮ ಕರಗನ ದುರುಪಯೋಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಭಾಳ ನೋವಿನ ಸಂಗತಿ ಆಗಿದೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಈಗ ನಮ್ಮ ಮೇಲಧಿಕಾರಿಗಳು ಯಾರಿದ್ದಾರೆ, ನಮ್ಮ ಮಾನ್ಯ ಸರ್ಕಾರದವರು, ಆಮೇಲೆ ನಮ್ಮ ವ್ಯವಸ್ಥಾಪನಾ ಸಮಿತಿಯವರು ಮತ್ತು ನಮ್ಮ ಕುಲ ಬಾಂಧವರು, ಹಿರಿಯರು, ಇವರಿಗೆಲ್ಲ ನಾವು ಮನವಿ ಮಾಡಿಕೊಂಡು ಮತ್ತು ಏನು ಈಗ ನಮ್ಮ ಆಡಳಿತ ಅಧಿಕಾರಿಗಳಿದ್ದಾರೆ, ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇವರಿಗೆಲ್ಲ ಒಂದು ಮನವಿಯನ್ನು ಮಾಡಿದ್ದೀವಿ. ಮತ್ತು ಏನು ನಾವು ಕರಗಕ್ಕೆ ಬಳಸ್ತೀವಲ್ಲ ಆ ಬಳಸುವಂತಹ ವಸ್ತುಗಳನ್ನು, ಅಲಂಕಾರಿಕ ವಸ್ತುಗಳನ್ನು ಯಾರೂ ನಕಲಿ ಮಾಡೋಂಗಿಲ್ಲ. ಇದಕ್ಕೆಲ್ಲ ಕಾಪಿರೈಟ್ ತೊಗೊಂಡಿದ್ದೀವಿ, ಪೇಟೆಂಟ್ಸ್ ತೊಗೊಂಡಿದ್ದೀವಿ. ಇನ್ನು ಮುಂದೆ ಏನಾದರೂ ಈ ಥರ ಕರಗಕ್ಕೆ ನಾವು ಮಾಡಿರುವಂಥ ವಿನ್ಯಾಸಗಳು, ನಾವು ಮಾಡಿರುವಂಥ ವಸ್ತುಗಳನ್ನು ನಕಲಿ ಮಾಡಿದ್ರೆ ಅಥವಾ ಕಾಪಿ ಪೇಸ್ಟ್ ಮಾಡಿದ್ರೆ ಅವನ್ನ FIR ನಾವು ಇಲ್ಲಿ ನಮಗೆ ಸಂಬಂಧಪಟ್ಟಂಥ ಇಲಾಖೆಗೆ ಒಂದು FIR ಮಾಡಿಸಿ ಕಾನೂನಾತ್ಮಕವಾಗಿ ಕ್ರಮ ತೊಗೊಳ್ಬೇಕಂತ ನಾವು ನಿಶ್ಚಯಿಸಿದ್ವಿ. ಇದಕ್ಕೆ ನಮ್ಮ ಹಿರಿಯರು ಮತ್ತು ನಮ್ಮ ಸರ್ಕಾರದವರು ಮತ್ತು ನಮ್ಮ ಅಧಿಕಾರಿಗಳವರು ಇವರೆಲ್ಲ ಸ್ವಲ್ಪ ಮುತುವರ್ಜಿಯಿಂದ ಇದೆಲ್ಲ ಸಹಕಾರ ಕೊಟ್ಟು ಮಾಡಿದ್ರೆ ನಮ್ಮ ದೇವಸ್ಥಾನ, ನಮ್ಮ ಸಂಸ್ಕೃತಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬೆಳೆಸ್ಕೊಂಡು ನಮ್ಮ ಕಾಪಾಡ್ಕೊಂಡು ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಅದಕ್ಕಾಗಿ ಈಗ ಒಂದು ಸಣ್ಣ ಹೋರಾಟ ನಾನು ಪ್ರಾರಂಭ ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.